ಇನ್ನು ಬಳ್ಳಾರಿಯಲ್ಲೂ ಕೂಡ ಆರ್ಸಿಬಿ ಫ್ಯಾನ್ಸ್ ಸಂಭ್ರಮಾಚರಣೆಯಲ್ಲಿ ನಿರತರಾಗಿದ್ರು. ರಾಯಲ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮ ಪಟ್ಟರು. ಜೊತೆಗೆ ಆರ್ಸಿಬಿಗೆ ಜೈಕಾರ ಕೂಡ ಹಾಕಿದ್ರು. ಪ್ರಮುಖವಾಗಿ ಈ ಒಂದು ಸೀಸನ್ನಲ್ಲಿ ಭುವನೇಶ್ವರ್ ಕುಮಾರ್ ಅವರ ಬೌಲಿಂಗ್ಗೆ ಫಿದಾ ಆಗದವರೇ ಇಲ್ಲ. ಅವರ ಬೌಲಿಂಗನ್ನು ಟಚ್ ಮಾಡಲಿಕ್ಕೂ ಕೂಡ ಆಗ್ತಿರಲಿಲ್ಲ. ಅಂದರೆ ಅವ್ರ ಬೌಲಿಂಗ್ನಲ್ಲಿ ಹೆಚ್ಚು ರನ್ ಗಳಿಸ್ಲಿಕ್ಕೂ ಸಾಧ್ಯ ಆಗ್ತಿರಲಿಲ್ಲ ಎದುರಾಳಿ ಬ್ಯಾಟ್ಸ್ಮನ್ಗಳಿಗೆ. ಎದುರಾಳಿ ಬ್ಯಾಟ್ಸ್ಮನ್ಗಳ ನಡು ಮುರಿದಿದ್ದು ಭುವನೇಶ್ವರ್ ಕುಮಾರ್ ಅವರ ಅದ್ಭುತವಾದಂಥ ಬೌಲಿಂಗ್. ಟೂರ್ನಿಯುದ್ದಕ್ಕೂ ಕೂಡ ಸಖತ್ತಾಗೆ ಎದುರಾಳಿ ಬ್ಯಾಟ್ಸ್ಮನ್ಗಳನ್ನು ಕಾಡಿದ್ದಂತೂ ನಿಜ. ಸೊ ಅವರ ಒಂದು ಕೊಡುಗೆ ಕೂಡ ಇದೆ. ಆಮೇಲೆ ಒಂದು ಮ್ಯಾಚಲ್ಲಂತೂ ಲಾಸ್ಟಲ್ಲಿ ಬಂದು ಗೆಲುವಿಗೆ ಬೇಕಾಗಿದ್ದು 3 ಬಾಲಿಗೆ 9 ರನ್ನೇನೋ ಬೇಕಿರುತ್ತೆ. ಆ ಸಂದರ್ಭದಲ್ಲಿ ಸಿಕ್ಸರ್ ಸಿಡಿಸಿದ್ದು ಭುವನೇಶ್ವರ್ ಕುಮಾರ್ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ರೀತಿಯ ಇಡೀ ಟೂರ್ನಮೆಂಟ್ನಲ್ಲಿ, ಇಡೀ ಈ 19ನೇ ಸೀಸನ್ನಲ್ಲಿ ರೋಚಕವಾದಂಥ ಒಂದು ಹಣಾಹಣಿಯ ನಡುವೆ ಪ್ರತಿಯೊಬ್ಬ RCBಯ ಆಟಗಾರರು ಕೂಡ ದೊಡ್ಡ ಒಂದು ಕೊಡುಗೆಯನ್ನು RCB ಗೆಲುವಿಗೆ ಕೊಟ್ಟಿದ್ದು ನಾವು ನೆನಪಿಸ್ಕೊಳ್ಳೇಬೇಕು. ಸೊ ಇವತ್ತಿನ ಈ RCB ಮತ್ತೆ ಕಪ್ಪು ಹಿಡಿದಂಥ ಈ ಸೆಲೆಬ್ರೇಷನ್ ಅನ್ನ ಬಳ್ಳಾರಿಯಲ್ಲೂ ಕೂಡ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇರುವಂಥದ್ದು ಫ್ಯಾನ್ಸ್ ಗಮನಿಸಬೇಕು.